ಬಂದ್ರೆ ನಿಮ್ದ ಹದಿಕೆ ಹಾಕತ್ತಿದ್ ನೋಡಣ. ಹೌದಾ? ಎದಕ್ಕ? ಅಲ್ಲ ರೀ, ಹುಡುಗರು ಹೋಗಿ ತಿರುಗಿ ಒಂದ್ ವಾರದ ಮೇಲೆ ಆತ, ಇನ್ನ ಬರ್ಲಿಲ್ಲ. ಒಟ್ಟು ಫೋನ್ ಹಚ್ಚ್ರಿ, ಎಲ್ಲದ ಕೇಳೋಣ. ನಿನ್ನಂತೆ ಕೈತಲ್ ಫೋನು, ನೀನ ಹಚ್ಬೇಕಿಲ್ಲ. ಅಯ್ಯೋ, ನಾ ಹಚ್ಚಿದ್ದೆ, ಯಾಕ ಹೋಗ್ಲಿಲ್ಲ ಅದು. ನೀವು ಹಚ್ಚಿದ್ ನೋಡ್ತಾರನೆ. ಅಲ್ಲ, ಬರ್ತೀನಿ ಅಂದಿದ್ರು, ಇವತ್ತು ಎಷ್ಟೊತ್ತಿದ್ರು ಬರ್ತೀವಿ ಅಂದಿದ್ರು. ಏನ್ ಮಾಡಿದ್ರ ಏನ? ಅದೇನ ಟೂ 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 ಅಂತ ಬರಕತ್ತಿತ್ತಪ್ಪ. ಓ, ಜರ್ನಿ ಒಳಗಿದ್ರ ಒಂದೊಂದ್ ಕಡೆ ನೆಟ್ವರ್ಕ್ ಸಿಗಂಗಿಲ್ಲಲ್ಲ, ಹಂಗಾಗಿ ಸಿಗ್ನಲ್ ಸಿಕ್ಕಿರಕ್ಕಿಲ್ಲ. ಬರ್ತಾರ ಬಿಡು. ನೀವು ಹಂಗ ಅವಸರ ಮಾಡಿದ್ರೆ ಹೆಂಗ? ಅವ್ರ ಫ್ರೆಂಡ್ಸ್ ಎಲ್ಲೆಲ್ಲೋ ಬಾರಿ ಬಾರಿ ಏನೇನೋ ಇದನ್ನ ಅರೇಂಜ್ ಮಾಡಿದ್ರಂತ. ಎಲ್ಲಾ ಕಡೆ ಹೋಗಿ ಬರಕ್ ಮತ್ತೆ ಒಂದ್ ವಾರ ಹಿಂಗಾಗೈತಿ. ಹಾಳ್ಬಿಡು, ಇರಕ್ ಒಬ್ಬತ್ ಮಗ ಅದನ್ನ ರೊಕ್ಕ ನೋಡಿದ್ರೆ ಬೇಕಾದಂಗೈತಿ. ಅದನ್ನ ಎಂಜಾಯ್ ಮಾಡ್ಬೇಕಲ್ಲ, ಮತ್ತೆ ಆತನ ಸಲಿಗೆಲ್ಲ ಇಷ್ಟೆಲ್ಲ ಮತ್ತೆ ಆತಗ ಹೆಂಗ್ ಬೇಕು ಹಂಗಿರ್ಲಿ. ನೀನ್ ಯಾಕೆ ಅಷ್ಟು ಅವಸರ ಮಾಡ್ತಿದ್ದಿ? ಆರಾಮ್ ಸುತ್ತಾಡ್ಕೊಂಡು ಬರ್ಲಿ, ಸುಮ್ನಿರು. ಅಯ್ಯ, ನಾನೇನ್ ಬ್ಯಾಡ ಅಂತೀನೇನ್ರಿ. ಆಯ್ತು ಬಿಡ್ರಿಪ್ಪ, ಹೋಲ್ ಯಾವಾಗಾರ ಬರೋಲ್ರಕ್ಕ. ಮಮ್ಮಿ, ಪಾಪ ನೋಡು, ನೀನ್ ಈಗ ನೆನ್ಸಿದ್ಯಾ ಆಗ್ಲೇ ನಿನ್ನ ಮಗ ಪ್ರತ್ಯಕ್ಷ ಆದ್ ನೋಡು. ಹೌದ್ರಿ, ನನ್ ಮಗಗ 100 ವರ್ಷ ಆಯಸ್ಸು. ಏನಪ್ಪಾ ಹನಿಮೂನ್ ಜೋರ್ ಇದ್ದಂಗೈತಿ. ಏನ್ ಒಬ್ರು ಒಂದ್ ಫೋನ್ ಇಲ್ಲ, ಏನಿಲ್ಲ. ಯಾವಾಗ ನೋಡಿದ್ರು ಫೋನ್ ಬಿಸಿ ಇರತ್ತ, ಸಿಗ್ನಲ್ ಸಿಗಂಗಿಲ್ಲ. ಏನೇನೋ ಅರೇಂಜ್ ಮಾಡ್ರಂತ ಒಂದ್ಸಲ ಅಷ್ಟ ಫೋನ್ ಮಾಡಿ ಹೇಳಿದಪ್ಪ, ಮತ್ ಫೋನ್ ಇಲ್ಲ, ಏನಿಲ್ಲಪ್ಪ. ಹೌದು ಮಗನ, ಏನಪ್ಪ ಒಂದು ಚೂರು ಅಪ್ಪ ಒಂದು ನೆನೆಸ್ಕೋಬೇಕ. ಒಂದ್ ಫೋನ್ ಹಚ್ಚಿ ಇಂತಿಂತಲ್ಲ ಅದೀನಿ ಹಿಂಗ ಅಂತ ಹೇಳ್ಬೇಕು. ಏನ ಬರ್ಲಿಲ್ಲ, ನಾನು ಈಗ ನಿಮ್ಮ ಅಪ್ಪಗೆ ಅನ್ನಕತ್ತಿದ್ ನೋಡು. ಯಾಕ ಏನೋ ಫೋನ್ ಹಚ್ಚಿಲ್ಲ, ಏನಿಲ್ಲ, ಹಚ್ಚರಿ ನನ್ಗೆ ಯಾಕ ಅದು ಹತ್ತವಲ್ತ ಅಂತಂದು ಅನ್ನೋದ್ರಾಗ ನೀವು ಬಂದ ಬಿಟ್ರ ನೋಡು. ಹ್ಞೂ ಮಮ್ಮಿ, ನನ್ನ ಫ್ರೆಂಡ್ಸ್ ಅಬಾಬ ಭಾರಿ ಮಾಡಿದ್ರಪ್ಪ. ಗೋವಾದಿಂತ್ರ ಮತ್ತೆ ಊಟಿ, ಕೊಡೈಕೆನಾಲು, ಆಮೇಲೆ ಹಂಗ ಮನಾಲಿ, ಈ ಎಲ್ಲ ಜಗ್ಗಿ ಕಡೆ ಹೋಗಿದ್ವಿ. ಹಂಗಾಗಿ ಅಲ್ಲಿ ಹೋಗೋದು ಒಂದು ಅರ್ಧ ಜರ್ನಿ ಒಳಗನ ದಿನ ಕಳೆದ್ವಿ. ಒಂದು ಅರ್ಧ ಪ್ಲೇಸ್ ನೋಡಕ್ಕೆ ಅದ್ರಾಗ ಆತು. ಹಂಗಾಗಿ ಆಮೇಲೆ ಜರ್ನಿ ಒಳಗೆ ಟೈರ್ಡ್ ಮಕ್ಕೊಂಡ್ಬಿಡ್ತಿದ್ವಲ್ಲ. ಮತ್ತೆ ಬೆಳಗ್ಗೆ ಅಂದ್ರೆ ಆ ಪ್ಲೇಸ್ ಅದು ನೋಡಕ್ ಹೋಗ್ತಿದ್ವಿ. ಫೋನ್ ಹಚ್ಚಕ್ಕೆ ಟೈಮ್ ಸಿಕ್ತಿದ್ದಿಲ್ಲ. ಸಾರಿ ಅಮ್ಮ, ಸಾರಿ ಅಪ್ಪ. ಏನವ ಸಸಿ ಮದ್ದು, ನಿನಗ ಖುಷಿ ಆಯ್ತಾ? ಅಂದಂಗ ನಾ ಹೇಳಿದಲ್ಲ, ವರ್ಷದೊಳಗೆ ನಮ್ಮ ಮನೆಯಾಗ ತೊಟ್ಲು ತೂಬೇಕು, ಮತ್ತೆ ಸಜ್ಜಾಬೇಕು. ಮತ್ತೆ ಬಾಗಲ್ದಾಗ ನಿಂದ್ರಸ್ಕೊಂಡು ಮಾತಾಡ್ತಿಲ್ಲ. ಇನ್ನ ಈಗ ಬಂದವು ಹೇಳಿದ್ರಲ್ಲ, ಪಾಪ ಜರ್ನಿ ಮಾಡಿ ಜಗ್ಗಿ ಟೈರ್ಡ್ ಆಗ್ಯಾವ ಅಂತಂದು. ಹೋಗ್ಲಿ ಸ್ವಲ್ಪ ಹೋಗ್ರಪ್ಪ, ಹೋಗಿ ಬಿಸಿ ಬಿಸಿ ಸ್ನಾನ ಮಾಡಿ ಫ್ರೆಶ್ ಆಗಿರಿ. ಹೋಗ್ಲಿ, ಅವ್ರಿಗೆ ಏನು ನೋಡಿ ನಾಷ್ಟ ಗಿಷ್ಟ ಒಂದು ಸ್ವಲ್ಪ ಏನಾರು ಮಾಡಿ, ನೀವು ಸ್ನಾನ ಮಾಡಿ ಬಂದು ನಾಷ್ಟ ಮಾಡ್ರಪ್ಪ. ಆರಾಮ ಆಮೇಲೆ ಕೂತ್ಕೊಂಡು ಏನಾದಂತೆಲ್ಲ ಮಾತಾಡೋಣ. ಸರಿಯಪ್ಪ, ಹೋಗ್ತೀವಿ. ಸ್ವಲ್ಪ ಬಿಸಿ ಬಿಸಿ ನೀರು ಸ್ನಾನ ಮಾಡಿದ್ರೆ ಸ್ವಲ್ಪ ಜರ್ನಿದೆಲ್ಲ ಟೈರ್ಡ್ ಕಮ್ಮಿ ಆಗುತ್ತೆ. ಮಮ್ಮಿ, ನಿನ್ನ ಕೈಲಿ ಒಂದು ಬಿಸಿ ಬಿಸಿ ಕಾಫಿ ಮಾಡ್ಕೊಡು. ಮಸ್ತ್ ಕಾಫಿ ಮಾಡ್ತೀವಿ. ಅಷ್ಟೆಲ್ಲ ಜರ್ನಿ ಮಾಡಿದ್ರು ನನಗೆ ನಿನ್ನ ಕಾಫಿದೆ ನೆನಪಾಗ್ತಿತ್ತು ನೋಡು. ಎಷ್ಟು ಎಲ್ಲೆಲ್ಲಿ 5 ಸ್ಟಾರ್ನಿಗೆ ಎಲ್ಲಿ ಕುಡಿದ್ರು ನಿನ್ನ ಕೈಯನ್ನು ಕಾಫಿ ಕುಡ್ದಂಗಿಲ್ಲ. ನಾವು ಸ್ನಾನ ಮಾಡುವಷ್ಟೊತ್ತಿಗೆ ಸ್ವಲ್ಪ ಕಾಫಿ ಮಾಡ್ಕೊಡ ಮಮ್ಮಿ. ನನಗೆ ಗೊತ್ತಿತ್ತು, ನನ್ನ ಮಗಗೆ ನನ್ನ ಕೈಯಿಂದ ಕಾಫಿ ಬಿಟ್ಟು ಎಲ್ಲೂ ದುನಿಯಾದಾಗ ಎಲ್ಲೂ ಇಷ್ಟ ಆಗಂಗಿಲ್ಲ ಅಂತ. ಸರಿ, ನಾನೇ ನನ್ನ ಕೈಯಾರೆ ಕಾಫಿ ಮಾಡಿ ಆಮೇಲೆ ಏನಾರು ಸ್ನ್ಯಾಕ್ಸ್ ಮಾಡ್ತೀನಿ. ನೀವು ಸ್ನಾನ ಮಾಡ್ಕೊಂಡು ಬರೀ ಜಲ್ದಿ. ಅಲ್ಲೇ ಬರೀ ಮಗ ಬಂದಂತ ಬರೀ ಮಗ ಬಂದೇನು? ನನಗೂ ಒಟ್ಟು ಕಾಫಿ ಏನಾರ ತಿನ್ನಕ್ ಮಾಡ್ಕೊಡು ಒಟ್ಟು. ಅಯ್ಯೋ ಅಲ್ರಿ, ಯಾವತ್ತರ ನನ್ನ ಮಗ ಬಂದ ಕೊಟ್ಟಿನಿ, ನಿಮ್ಗೆ ಕೊಡ್ಲಾರ್ದಂಗೆ ಅದೀನಿ ನಾನು. ಏನು ಹಂಗ ಏನೋ ಕೊಟ್ಟಿಲ್ಲ ಅನ್ನೋ ಗತೆ ಮಾತಾಡ್ತೀರಿ. ಹೋರಿ, ನೀವು ಸ್ವಲ್ಪ ಈಗ ಬಂದಿರಿ, ನೀವು ಸ್ವಲ್ಪ ಫ್ರೆಶ್ ಆಗ್ರಿ. ಎಲ್ಲರಿಗೂ ಇದು ಕಾಫಿ ಸ್ನ್ಯಾಕ್ಸ್ ಏನಾರು ಮಾಡ್ಕೊಂಡ್ ಬರ್ತೀನಿ. ಓ ರಾಣಿ ಪರಿಯಕ್ಕ ಬಂದ್ಲು, ಬಾ ಹೋಗನ್ ಬಾ ರಾಹುಲ್ ಮಾತಾಡ್ಸನ. ಪರಿಯಕ್ಕ ಆರಾಮದಿ? ನೀನು ಭಾಳ ದಿವಸ ಆಗಿತ್ತು, ಎಷ್ಟು ದಿವಸದ ಮೇಲೆ ನಮ್ಮ ಮೀಟ್ ಆಗಕ್ಕೆ ಬಂದಿದ್ದಿ. ಆರಾಮದಿ ಅಕ್ಕ? ರಾಣಿ ಪರಿಯಕ್ಕ, ನಮ್ಮ ಊರಾಗೆಲ್ಲ ಹೆಂಗೈತಿ? ಎಲ್ಲ ಚಲೋ ಐತಾ? ಇಲ್ಲಿದ್ದಂಗ ಹಂಗ ಐತಿ, ಅದ್ರಾಗೇನು ಬೇರೆ ವ್ಯತ್ಯಾಸ ಆಗತ್ತಾ? ಕಾಲಕ್ಕೆ ಮಳಿ ಬೆಳಿ ಎಲ್ಲ ಆಗತೈತಿ. ಅದು ಹೋಗ್ಲಿ, ಊರಿನ ಕಟ್ಕೊಂಡು ಏನು ಮಾಡ್ತೀರಿ? ನಿಮ್ದು ಹೇಳ್ರಿ, ಹೆಂಗೆ ಓದಾಕತ್ತೀರಿ? ಎಕ್ಸಾಮ್ಸ್ದಾಗೆಲ್ಲ ಏನೇನು ಮಾರ್ಕಸ್ ಎಷ್ಟೆಷ್ಟು ತೊಗೊಂಡಿರಿ? ಚಲೋ ಓದಾಕತ್ತೀರಿಲ್ಲ? ಅದನ್ನ ಹೇಳ್ಬಿಟ್ಟು ಇಲ್ಲ ಎಲ್ಲ ಏನೋ ಕೇಳ್ತಾರ. ಇದನ್ನ ಹೇಳ್ರಪ್ಪ. ಅಯ್ಯೋ ಅಕ್ಕ, ಅರವಿಂದ್ ಅದನ್ನಲ್ಲ, ಇಲ್ಲಿನೂ ಅಷ್ಟೇ. ಇಲ್ಲಿನೂ ಇಡೀ ಕ್ಲಾಸ್ಗೆ ಟಾಪರ್ ಆಗ್ಬಿಟ್ಟೆನ. ಭಾರಿ ಇಂಟೆಲಿಜೆಂಟ್ ಅದನ್ನಕ್ಕ. ಎಷ್ಟು ಜಲ್ದಿ ಕ್ಯಾಚ್ ಮಾಡ್ಕೊಂಡು ಎಲ್ಲ ವಿಷಯ. ಮತ್ತು ನೋಡಿದ್ರೆ ಬೇರೆ ವಿಷಯ, ಬೇರೆ ಎಲ್ಲ ಟೀಚಿಂಗ್ ಮಾಡೋದೆಲ್ಲ ಇದು ನಮ್ಮ ಕಡೆದಂಗಲ್ಲ, ಇಲ್ಲೆಲ್ಲ ಬೇರೆನಲ್ಲ. ಆದರೂ ಎಷ್ಟು ಜಲ್ದಿ ಅರ್ಥ ಮಾಡಿಕೊಂಡು ಭಾಳ ಇಡೀ ಕ್ಲಾಸಿಗೆ ಟಾಪರ್ ಆಗಿನ. ಎಲ್ಲರೂ ಗಾಬರಿ ಬಿಟ್ಟು ಎಷ್ಟು ಇಂಟೆಲಿಜೆಂಟ್ ಅದನ್ನಲ್ಲ ಈ ಹುಡುಗ ಅಂತ. ಹೌದಾ? ಚಲೋ ಆತಪ್ಪ. ಹಿಂಗ ಓದು, ಎಲ್ಲ ತಿಳ್ಕೊ. ಮುಂದೆ ಒಂದು ದೊಡ್ಡ ರಿಚ್ ಬಿಸ್ನೆಸ್ ಮ್ಯಾನ್ ಆಗೋ ಹಾಗೆ ನಾ ಮಾಡ್ತೀನಿ. ನಿನಗೆ ಅದನ್ನೆಲ್ಲ ಮಾಡ್ಕೋಬೇಕಂದ್ರೆ ನೀನು ಓದಿ ಎಲ್ಲ ತಿಳ್ಕೊಬೇಕಲ್ಲ, ಅದಕ್ಕೆ ಎಲ್ಲ ಚಲೋತ್ನಾಗ ಓದಿ ತಿಳ್ಕೊ. ರಾಣಿ ಪರಿಯಕ್ಕ, ನೀವು ಹೇಳ್ದಂಗೆ ಕೇಳ್ತೀನಿ. ಹೌದು, ಅರವಿಂದನ್ ಹೇಳಿ ನಿಂದೇನ್ ಕತಿ? ಅಯ್ಯೋ ಅಕ್ಕ, ನಂದು ಏನು ಕೇಳ್ತಿದ್ದಿ? ಅವ್ರು ಹೇಳೋದು ಒಂದು ತಲೆ ಹೋಗೋವಲ್ವು, ತಲೆ ಕೂಡ ಅರ್ಥ ಆಗಲ್ಲ. ಹಿಂದಿಂದ ಮುಂದೆ ಹೇಳ್ತಾರೋ, ಮುಂದಿಂದ ಹಿಂದೆ ಹೇಳ್ತಾರೋ ಗೊತ್ತಾಗಲ್ಲ. ಬೋರ್ಡ್ ಮೇಲೆ ಬರ್ದು ಅಂತ ನೋಡಿದ್ರೆ ಇಂಗ್ಲೀಷ್ ಒಂದು ಅರ್ಥ ಆಗುತ್ತೆ. ಅವು ಪಿಸು ಪಸು ಹಾಕೋದು ಒಳಗೆ ಓ ಹಾ ಹೋ ಅಂತ ಮಾತಾಡ್ತಾವೆ. ನನಗಂತೂ ಏನು ತಿಳಿಯವಲ್ತು. ಹಂಗಾಗಿ ಎಷ್ಟು ಸ್ಪೀಡ್ ಇಂಗ್ಲೀಷ್ ಮಾತಾಡ್ತಾರೆ ಅಕ್ಕ ಅವರು. ನನ್ನ ತಲೆಗೆ ಹೋಗೋವಲ್ತು. ಒಂದು ನಮ್ನಿ ಇದು ಇಲ್ಲಿ ಚೂ 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 ಅಂತ ಚೂಗೊಳ್ತಿರ್ತಾವಲ್ಲ, ಹಂಗಾಗ್ಬಿಟ್ಟೈತಿ ನನ್ನ ಕತಿ. ಲಾಸ್ಟ್ ಮಿನಿಟ್ನಾಗ ಹೋಗಿ ಗುರುಕಿ ಹೊಡ್ಕೊಂಡು ಮಕ್ಕೊಂಬಿಡ್ತೀನಿ. ಹಿಂಗಾದ್ರೆ ಹೆಂಗಪ್ಪ? ಓದ್ಬೇಕು ನೀನು. ಮತ್ತೆ ನೀನು ನಾಳೆ ನಿನ್ನ ಕಾಲ ಮೇಲೆ ನೀನು ನಿಲ್ಬೇಕಲ್ಲ ಮತ್ತೆ. ಅಯ್ಯೋ ಅಕ್ಕ, ನಮ್ಮ ಅರವಿಂದ್ ಅದನ್ನಲ್ಲ, ಇಷ್ಟು ಟಾಪರ್ನಾಗ ಇಲ್ಲಿ ಬೇರೆ ದೇಶದಾಗೂ ಓದಾಕತ್ತಾನಂದ್ರೆ ಇಲ್ಲೇ ಒಂದು ಕಂಪ್ನಿ ತೆಗೆದ್ಬಿಡ್ತಾನೆ. ಹೆಂಗಿದ್ರು ಅದೇ ಕಂಪ್ನಿಯಾಗ ನನ್ನಂತೂ ಏನು ಬಿಡಂಗಿಲ್ಲ. ಇಲ್ಲಿ ತನಕ ಓದಾಕ ಕರ್ಕೊಂಬಂದಾನಂತ ಇನ್ನು ಕಂಪ್ನಿಯಾಗ ನನಗೊಂದು ಕೆಲಸ ಕೊಡ್ಲಾರ್ದಂಗೆ ಇರ್ತಾನೆ. ಅದಕ್ಕೆ ನನಗೆ ಯಾವ ಟೆನ್ಷನ್ ಇಲ್ಲ. ಹಂಗಾಗಿ ನಾನು ನಿನ್ನ ಬೆಂಚಿನಾಗ ಗುರುಕಿ ಹೊಡ್ಕೊಂಡು ಮಕ್ಕೊಂಡ್ಬಿಡ್ತೀನಿ ಅಷ್ಟೇ. ಸರಿಯಪ್ಪ, ಚಲೋ ಓದ್ರಿ. ನಾನು ಬರ್ತೀನಿ 6 ತಿಂಗಳ ನಂತರ. ವಿಕಾಸ್, ಎಲ್ಲಿ ಹೊಂಟಿಯಪ್ಪ?
ಓ ಅದಾ ಮಮ್ಮಿ ನನ್ನ ಫ್ರೆಂಡ್ದು ಬರ್ತ್ಡೇ ಪಾರ್ಟಿ ಇತ್ತು, ಇನ್ವೈಟ್ ಮಾಡಿದ್ದ ಹೊಂಟಿದ್ದೆ. ಅಲ್ಲೋ ಬರ್ತ್ಡೇ ಪಾರ್ಟಿ ಅಂತಿದ್ದಿ, ಒಬ್ಬತ್ತ ಹೊಂಟಿಯಲ್ಲ, ಯಾಕಂದ್ರೆ ನೀನ್ ಹೆಂಡತಿ ಕರ್ಕೊಂಡು ಹೋಗಿ ಆಕಿಗೂ ಮನೆಗೆ ಬ್ಯಾಸ್ಲಾಗಲ್ಲನ? ಓ ಇಲ್ಲ ಪಾಪ, ಇಬ್ಬರಿಗೂ ಇನ್ವೈಟ್ ಮಾಡಿದ್ರು. ಆಕಿ ಯಾಕೋ ಇವತ್ತು ತಲೆ ನುಸಾಕತ್ತೈತಿ, ಏನೋ ಒಂಥರ ಸಂಕಟ ಆಗತೈತಿ ಅಂದ್ಲು. ಅದಕ್ಕೆ ಒಲ್ಲೆ ಅನ್ನಕತ್ಲಾ, ಹೋಗ್ಬಿಡು ನಾ ಒಬ್ಬತ್ತು ಹೋಗ್ತೀನಿ ಅಂತ ಸುಮ್ಮನಾದೆ. ಹೌದಾ, ಮತ್ತೆ ನನಗೆ ಹೇಳೇ ಇಲ್ಲ. ಇರ್ಲಿ ಬಿಡು, ನಾನು ಈ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ, ಯಾವುದಕ್ಕೂ ಒಂದ್ಸಲ ಬಂದು ಚೆಕಪ್ ಮಾಡ್ಕೊಂಡು ಹೋಗ್ರಿ ಅಂತೇಳಿ. ಸರಿ ಮಮ್ಮಿ, ಹಂಗಿದ್ರೆ ನೀ ಡಾಕ್ಟ್ರಿಗೆ ಹೇಳಿ ಚೆಕಪ್ ಮಾಡಿಸಿ, ನಾವು ಹೋಗ್ಬಿಡ್ಲಾ, ಟೈಮ್ ಆಗುತ್ತೆ. ಏ ಯಾರದು ವಾಂತಿ ಮಾಡ್ಕೊಳಕತ್ತಾರಲ್ಲ? ಪಾಪ ಇದು ಮೀನಂದ ದನಿ. ಏ ಹೌದ್ರಿ, ಮೀನಾ ಯಾಕೋ ವಾಂತಿ ಮಾಡ್ಕೊಳಕತ್ತಾಳ. ನಿನ್ನೆ ಅದು ರೋಡ್ ಸೈಡ್ ಗೋಬಿ ತಿನ್ಬೇಡ ಅಂತ ಹೇಳಿದೆ. ಇಲ್ಲ ನಂಗೆ ಯಾಕೋ ತಿನ್ನಂಗಾಗೈತಿ, ಇಷ್ಟ ಆಗೈತಿ, ತಿಂತೀನಿ ಅಂದ್ಬಿಟ್ಲು. ನಾನು ತಿನ್ಸಿದೆ. ಅದು ಏನಾರ ಫುಡ್ ಪಾಯ್ಸನ್ ಆಗಿ ಅದಕ್ಕೆ ಇಷ್ಟು ತ್ರಾಸ ಆಗ್ತೈತೋ ಏನೋ. ರೀ ಜಲ್ದಿ ಡಾಕ್ಟ್ರಿಗೆ ಫೋನ್ ಮಾಡ್ರಿ, ಯಾವುದಕ್ಕೂ ನೆಗ್ಲೆಕ್ಟ್ ಮಾಡ್ಬಾರ್ದು. ಈಗಿನ ಕಾಲ ಭಾಳ ಸೂಕ್ಷ್ಮ ಐತಿ. ಫೋನ್ ಹಚ್ರಿ ಡಾಕ್ಟ್ರಿಗೆ. ಹಲೋ ಹಲೋ, ಅದು ಡಾಕ್ಟರ್ ಆರೋಗ್ಯಪ್ಪ ಅವರಲ್ಲ? ಹಾಂ ಹೌದ್ರಿ, ಹೇಳ್ರಿ ಸರ್, ನಾನೇ ಮಾತಾಡೋದು. ಸರ್ ಒಂಚೂರು ಅರ್ಜೆಂಟ್ ನಮ್ಮ ಮನೆಗೆ ಬರೋಕ್ಕಾಗತ್ತೇನ್ರಿ? ಯಾಕೋ ನನ್ನ ಸಸಿ ಇವತ್ತು ಭಾಳ ವಾಂತಿ ಮಾಡ್ಕೊಳತ್ತಾಳ್ರಿ. ಯಾಕೋ ಒಂಥರ ಆಗ್ತೈತಿ ಅನ್ನಕತ್ತಿದ್ದಂತ ಬೆಳಗ್ಗೆಯಿಂದ. ಸ್ವಲ್ಪ ಅರ್ಜೆಂಟ್ ಬರ್ತೀರಾ ಒಟ್ಟು? ಓ ಹೌದ್ರಿ, ಆಯ್ತು ರೀ, ಬಂದೆ ನೋಡ್ರಿ. ಏನಂದ್ರಿ ಡಾಕ್ಟರ್? ಈಗ ಬರ್ತಾರಂತ ಹೇಳಿದೆ, ಆಯ್ತು ರೀ ಬಂದೆ ಅಂತ ಹೇಳಿದ್ರು. ಪಾಪ ಹಂಗಿದ್ರೆ ನಾನೀಗ ಹೋಗಂಗಿಲ್ಲ ಬಿಡು. ಅದು ಹೇಳ್ತೀನಿ, ಇನ್ನು ನಮ್ಮ ಮಿಸಸ್ಸಿಗೆ ಆರಾಮಿಲ್ಲ ಅಂತ ಹೇಳ್ತೀನಿ. ಅವ್ರೇನು ತಿಳ್ಕೊಳಂಗಿಲ್ಲ. ಈಗಿನ ಇಂಥ ಸ್ಥಿತಿ ಒಳಗೆ ಬಿಟ್ಟು ನನಗೆ ಹೋಗಕ್ಕೆ ಮನಸ್ಸಿಲ್ಲ. ಈಗ ಹೇಳ್ತೀನಿ ಬಿಡು. ಮೀನಾ ಯಾಕವ್ವ, ಏನಾತ? ಯಾಕೆ ವಾಂತಿ ಮಾಡ್ಕೊಳಕತ್ತಿ? ಮೀನಾ ಆರಾಮದಿ ಇಲ್ಲ, ಮುಂಜಾನೆ ಯಾಕೋ ಸೊಪ್ಪಗನ ಅದೀವ, ಊಟನೂ ಮಾಡಲಿಲ್ಲ, ಏನೋ ತಲೆನೂ ಸೈತೈತಿ ಅಂದಿ. ನನಗೆ ನೋಡಿದ್ರೆ ಡಾಕ್ಟ್ರಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬ್ಯಾಡ ಅಂದಿ. ಇವಾಗ ನೋಡಿದ್ರೆ ವಾಂತಿ ಮಾಡ್ಕೊಳಕತ್ತಿದ್ದಿ. ಏನಾದ್ ಮೀನಾ, ಏನಾಗತ್ತೈತಿ ನಿಂಗೆ? ಮೀನಾ ಏನೂ ಅಂದ್ಬೇಡ, ಡಾಕ್ಟ್ರಿಗೆ ಹೇಳಿನಿ ಬರ್ತಾರ. ಹುಷಾರಿಲ್ಲ ಅನ್ಸುತ್ತೆ, ಹೊರಗೆ ಅದು ಇದು ತಿನ್ಬಾರ್ದು, ಹೈಜಿನಿಕ್ ಇರಂಗಿಲ್ಲ. ನಿಂಗೆ ಬೇಕಿದ್ರೆ 5 ಸ್ಟಾರ್ ಹೋಟೆಲ್ನಾಗ ಏನು ಬೇಕು ತಿನ್ಬೇಕವ, ರೋಡ್ ಸೈಡಿನ ಫುಡ್ಡು ಹಂಗೆಲ್ಲ ತಿನ್ಬಾರ್ದು. ಎಕ್ಸ್ಕ್ಯೂಸ್ ಮೀ. ಓ ಡಾಕ್ಟ್ರ್ ಬರ್ರಿ, ನೋಡ್ಬರ್ರಿ ನನ್ನ ಸೊಸಿ ಯಾಕೆ ಭಾಳ ಅಂದ್ರೆ ಭಾಳ ಸುಸ್ತಾಗ್ಯಾರಿ. ಬರ್ರಿ ನೋಡ್ಬರ್ರಿ.